यादवेन्द्राय ज्ञानमुद्राय योगिनेनाथार्गमणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम व्यासाय भवनाशाय श्रीशाय गुणराशे हृदयाय शुद्ध विद्याय मध्वाय च नमो नमः। श्री गुरुभ्यो नमः हरिः ओम। ಸೊ ಇತ್ತಂ ಸುರಾಸುರಗಣೈಹಿ ಅಂತೇಳಿದರೆ ಯಾವ ದೇವತೆಗಳಿಂದ ಮಾನವರಿಂದ ರಾಕ್ಷಸರಿಂದ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲದ ಅಂತಹ ಮಹೋನ್ನತವಾದ ಲೀಲೆಗಳನ್ನು ಶ್ರೀಕೃಷ್ಣ ಬಲರಾಮರು ತೋರಿಸ್ತಾ ಇದ್ದಾರೆ ಗೋಕುಲದಲ್ಲಿ. ಅಗಣಿತೋರು ಶಕ್ತಿ ಅಂತೇಳಿದರೆ ಅವಿಚಿಂತ್ಯವಾದ ಶಕ್ತಿಯಿಂದ ಕೂಡಿದ ಭಗವಂತನು ಕುರುವತಿ ಅಂತೇಳಿದರೆ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಅಜಯ್ ಹುಟ್ಟು ಸಾವು ಇಲ್ಲದ ಭಗವಂತ, ಅನಾದಿ ನಿತ್ಯನಾದ ಭಗವಂತ ವೃಜಭೂಮಿಯಲ್ಲಿ ಹೀಗೆ ಲೀಲೆಗಳನ್ನು ತೋರಿಸ್ತಾ ಇರುವಾಗ ಆ ವೃಜಭೂಮಿಗೆ ಒಂದು ದೊಡ್ಡ ಆಪತ್ತು ಬಂದು ಒದಗಿತು. ಆ ಆಪತ್ತಿನ ಹೆಸರೇನು? ಉಗ್ರ ಅಭಿಧಾತ್. ಉಗ್ರ ಅಂತ ಹೆಸರಿರುವಂತಹ ಒಬ್ಬ ವೃಕ್ಷರೂಪದ ಅಸುರ ರಾಕ್ಷಸ. ಏನು ಮಾಡಿದ ಇವ ಬಂದು? ಇವೊಂದು ಕೆಲಸ ಏನು ಅಂತೇಳಿದರೆ ಇವನು ವಿಷದ ಗಾಳಿ ಬಿಡುವವ. ಅಲ್ಲಿ ನಾವು ನೋಡಿದ್ದೇವೆ ಯಮುನಾ ನದಿಯ ಆ ಮಡುವಿನಲ್ಲಿ ಆ ಕಾಳಿಂಗ ಸರ್ಪ ಏನು ಮಾಡ್ತಿದ್ದ ಅಂತೇಳಿದರೆ ನೀರಿಗೆ ವಿಷವನ್ನು ಬೆರೆಸ್ತಾ ಇದ್ದ. ಇಲ್ಲಿ ಗಾಳಿಗೆ ವಿಷರೂಪದ ಆ ದುರ್ಗಂಧವನ್ನು ಈ ವೃಕ್ಷರೂಪದ ರಾಕ್ಷಸ ಏನು ಮಾಡ್ತಾ ಇದ್ದಾನೆ? ಬೆರೆಸ್ತಾ ಇದ್ದಾನೆ. ಯಾರೆಲ್ಲ ಆ ಗಾಳಿಯನ್ನು ಆ ದುರ್ಗಂಧವನ್ನು ಸೇವನೆ ಮಾಡ್ತಾರೋ ಅವ್ರು ಏನಾಗ್ತಾರೆ? ಬಹಳ ರೋಗ ನಿಪೀಡಿತಾನಿ, ರೋಗಗ್ರಸ್ತರಾಗ್ತಾ ಇದ್ದಾರೆ. ರೋಗಗ್ರಸ್ತರಾದವರು ಈ ಕಡೆ ಬರುವುದೇ ಇಲ್ಲ, ಮತ್ತು ಆ ಕಡೆನೇ ಸತ್ತೇ ಹೋಗುವಂಥದ್ದು. ಇಂತಹ ಏನಂತೇಳಿದರೆ ಬಹಳ ಒಂದು ದೊಡ್ಡ ಮೃತ್ಯು ಯಾವುದು ಇಲ್ಲಿ ಈ ನಂದ ಗೋಕುಲಕ್ಕೆ ವೃಂದಾವನಕ್ಕೆ ಬಂದು ಒದಗಿದೆ. ಬಹಳ ದೊಡ್ಡ ಆಪತ್ತು ಒದಗಿದೆ. ಸೊ ಎಷ್ಟು ದೊಡ್ಡ ಆಪತ್ತು ಅಂತ ಹೇಳಿದರೆ ಎಲ್ಲರನ್ನೂ ಏನಂತ ಹೇಳಿದರೆ ರೋಗಿಷ್ಠರನ್ನಾಗಿ ಮಾಡ್ತಾ ಇದೆ ಅಂತೇಳಿದರೆ ಏನಪ್ಪ ಇವನಿಗೆ ಇಷ್ಟೊಂದು ಏನು ಇವನಿಗೆ ಪರಾಕ್ರಮ, ಇಷ್ಟೊಂದು ದೊಡ್ಡ ಇವ ಹೇಗಾದ ಅಂತೇಳಿದರೆ ರಾಕ್ಷಸ ಅಂದರೆ ಆ್ಯಸ್ ಯೂಸ್ವಲ್ ಬ್ರಹ್ಮದೇವರ ವರ, ಧಾತುರು ವರಾತ್. ಏನಂತೆ ಇವೊಂದು ಉದ್ದೇಶ? ಜಗತ್ ಅಭಾವ, ಇಡೀ ಪ್ರಪಂಚನೇ ಇಲ್ಲಿ ಪ್ರಪಂಚದಲ್ಲಿ ಪ್ರಾಣಿಗಳೇ ಹುಟ್ಟಲಿಲ್ಲ ಅಂತ ಮಾಡಿಬಿಡ್ತೀನಿ, ಎಲ್ಲರನ್ನು ನಾಶ ಮಾಡಿಬಿಡ್ತೇನೆ ಅಂತಹ ಕೃತ ಏಕಬುದ್ಧಿ ನಿಶ್ಚಯ ಮಾಡಿ ಕೂತುಬಿಟ್ಟಿದ್ದಾನೆ. ಇಂತಹ ಬಹಳ ಬಹಳ ಒಂದು ದುಷ್ಟ ಬುದ್ಧಿಯ ವಿನಾಶಕಾರಿ ರಾಕ್ಷಸ ಇವನು ಧಾತುರ್ವರಾತ್ ನ ಕೇನಚಿತ್ ನ ವದ್ಯ. ಯಾರಿಂದಲೂ ಏನು ನಾನು ಸಾಯಬಾರದು, ಯಾರಿಂದಲೂ ಸೋಲಬಾರದು ಅಂತ ಬ್ರಹ್ಮದೇವರಿಂದ ವರ ಪಡ್ಕೊಂಡು ಬಂದು ಈ ರೀತಿ ತರುರೂಪದ ದೈತ್ಯ ಅಂದರೆ ವೃಕ್ಷರೂಪದ ದೈತ್ಯ ವೃಂದಾವನವನ್ನು ಈ ರೀತಿ ನಾಶಕ್ಕಾಗಿ ಬಂದು ಕೂತಿದ್ದಾನೆ. ಪಶುಗಳನ್ನು, ಮನುಷ್ಯರನ್ನು ಎಲ್ಲರನ್ನೂ ನಾಶ ಮಾಡಿಬಿಡ್ತೇನೆ, ಯಾರೊಬ್ಬರು ಹುಟ್ಟಲಿಲ್ಲ ಅಂತ ಮಾಡಿಬಿಡ್ತೇನೆ ಅಂತ ಕೂತಿರುವಾಗ ಮುಂದೆ ಏನಾಯಿತು ಅಂತ ಬಯಲಾರೆ ಹೇಳ್ತಾರೆ. ಈಗ ಶ್ರೀ ಗುರುಭ್ಯೋ ನಮಃ. ಸಂಕರ್ಷಣೇಪಿ ತದುದಾರ ವಿಷಾನುವಿಷ್ಟೇ ಕೃಷ್ಣೋ ನಿಜ ಸ್ಪರ್ಶತಸ್ತಮಪೇತ ರೋಗಂ ಕೃತ್ವಾ ಬಭಂಜ ವಿಷವೃಕ್ಷಮಮುಂ ಬಲೇನ ತಸ್ಯಾನುಗೈ ಸಹ ತದಾ ಕೃತಿಭಿಃ ಸಮಸ್ತೈಃ. 46ನೇ ಶ್ಲೋಕ. ಈ ತರೂಪ ದೈತ್ಯನ ಆ ವೃಕ್ಷದಿಂದ ವಿಷಗಾಳಿಯಿಂದ ಅದು ಎಷ್ಟೊಂದು ಘೋರವಾಗಿತ್ತೆಂದರೆ ಶ್ರೀಕೃಷ್ಣನ ಬಲರಾಮನು ಕೂಡ ಆ ವಿಷದಿಂದ ಪೀಡಿತನಾದನಂತೆ. ಆದರೆ ಆ ಕೃಷ್ಣನು ತನ್ನ ಆಲಿಂಗನದಿಂದ ಆ ಬಲರಾಮನನ್ನು ರೋಗದಿಂದ ವಿಮುಕ್ತನನ್ನಾಗಿ ಮಾಡಿದನಂತೆ. ಹಾಗೂ ತನ್ನ ಈ ಬಲದಿಂದ ವೃಕ್ಷಾಕಾರವುಳ್ಳ ಎಲ್ಲ ಆ ಉಗ್ರಾಸುರನ ಭೃತ್ಯರಿಂದ ಕೂಡಿಕೊಂಡು ವಿಷವೃಕ್ಷ ಸ್ವರೂಪದ ಈ ಉಗ್ರಾಸುರನನ್ನು ಗುಡ ಸಮೇತ ಕಿತ್ತು ಹಾಕಿದನಂತೆ. ಸಂಕರ್ಷಣೇಪಿ ತತ್ ಉದಾರ ವಿಷಾನುವಿಷ್ಟೇ ಕೃಷ್ಣೋ ನಿಜ ಸ್ಪರ್ಶತ ತಂ ಅಪೇತ ರೋಗಂ
ಕೃತ್ವಾ ಬಭಂಜ ವೃಷವೃಕ್ಷಂ ಅಮುಂಬಲೇನ ತಸ್ಯಾನುಗೈಃ ಸಹ ತದಾಕೃತಿಭಿಃ ಸಮಸ್ತೈಃ. ಸಂಕರ್ಷಣ ಅಂದರೆ ಬಲರಾಮ. ಈ ಬಲರಾಮನಿಗೆ ಯಾಕೆ ಸಂಕರ್ಷಣ ಅಂತ ಹೆಸರು ಅಂತ ಹೇಳಿದರೆ, ಈ ಬಲರಾಮ ದೇವಕಿಯ ಮಗ. ಆದರೆ ಎಲ್ಲ ಲೋಕಕ್ಕೆ ಗೊತ್ತಿರುವುದು ರೋಹಿಣಿಯ ಮಗ, ರೋಹಿಣೇಯ ಅಂತ. ಇವನು ರೋಹಿಣಿಯ, ಇದು ದೇವಕಿಯ 7ನೇ ಗರ್ಭ. ಲೋಕಕ್ಕೆ ಗೊತ್ತಿರುವುದು ಏನಂತ ಹೇಳಿದರೆ, ದೇವಕಿದ್ದು 7ನೇ ಗರ್ಭ, ಅದು ಗರ್ಭಸ್ರಾವ ಆಗಿದೆ, ಗರ್ಭ ಬಿದ್ದು ಹೋಗಿದೆ ಅಂತ ಲೋಕಕ್ಕೆ ಗೊತ್ತಿರುವಂಥದ್ದು. ಅವನಿಗೆ ಕಂಸನಿಗೂ ಕೂಡ ಗೊತ್ತಿರುವುದು ಅಷ್ಟೇ, ಅಂದರೆ ಆ 7ನೇ ಗರ್ಭ ಹೋಗಿದೆ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ಅರೆ ಹೇಗದು ಹೋಗೋದು ಅಂತ ಹೇಳಿದರೆ ಅಂತ, ಆ ಥರ ಆಯಿತಾ. ಆದರೆ ಈ ಭಗವಂತನ ಮಹಿಮೆ ಹೇಗಿತ್ತು ಅಂತ ಹೇಳಿದರೆ, 3 ತಿಂಗಳಾದ ಕೂಡಲೇ ಇಲ್ಲಿಂದ ಆ ಗರ್ಭವನ್ನು ಯೋಗಮಾಯೆ ಹೊರಗೆ ತೆಗೆದು ಭಗವಂತನ ಆದೇಶ ಪ್ರಕಾರ ಎಲ್ಲಿಗೆ ಹೋಗಿ ಕೂರಿಸಿದ್ಲು? ರೋಹಿಣಿಯ ಉದರದಲ್ಲಿ ಕೂರಿಸಿದ್ಲು. ಅಂದರೆ ಇಲ್ಲಿಂದ ಸಂಕರ್ಷಣ ಅಂತ ಹೆಸರು ಅದಕ್ಕೆ. ಆ ಗರ್ಭವನ್ನು ಸಂಕರ್ಷಣ ಮಾಡಿ, ಇಂಗ್ಲೀಷ್ನಲ್ಲಿ ಏನು ವರ್ಡ್ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ವರ್ಡ್ ಇರಲಿಕ್ಕಿಲ್ಲ ಅಂತೇಳಿದರೆ, ಅಂಥ ಸ್ಪೆಷಲ್ ಇದು ಅಂತೇಳಿದರೆ ಮಹಿಮೆ, ಇದು ಭಗವಂತನ ಮಹಿಮೆ ಅಂತೇಳಿದರೆ ದೇವಕಿಯ ಉದರದಿಂದ ಸಂಕರ್ಷಣ ಮಾಡಿ ಇಟ್ಟದ್ದು ಎಲ್ಲಿ ಅಂತೇಳಿದರೆ ರೋಹಿಣಿಯ ಉದರದಲ್ಲಿ. ಮತ್ತು 3 ತಿಂಗಳು ಇಲ್ಲಿ, ಆಮೇಲೆ 6 ತಿಂಗಳೋ 7 ತಿಂಗಳೋ ಅಲ್ಲಿ, ಹಾಗೆ. ಸೊ ಅದಕ್ಕೆ ಅವನಿಗೆ ಹೆಸರು ಸಂಕರ್ಷಣ ಅಂತ ಹೆಸರು ಇಟ್ಟುಬಿಟ್ಟಿದ್ದಾರೆ. ಯಾರಿಗೆ? ಬಲರಾಮನಿಗೆ. ಸೊ ಸಂಕರ್ಷಣ ಅವನು ಕೂಡ ಈ ತರುರೂಪಿ ದೈತ್ಯ, ಈ ವೃಕ್ಷರೂಪಿ ಅಸುರ ಯಾರಿದ್ದಾನೆ, ಅವನು ಬಿಟ್ಟ ವಿಷರೂಪದ ಆ ದುರ್ಗಂಧ ಬಲರಾಮ ಕೂಡ ಸೇವಿಸಿದ ಅಂತೇಳಿದರೆ, ಆ ತರುರೂಪದ ದೈತ್ಯ ಅವನಿಗೆ ಬ್ರಹ್ಮದೇವರ ವರ ಇದೆ. ಬಲರಾಮ ಅಂತೇಳಿದರೆ ಆದಿಶೇಷನಾವತಾರ ಅಂತೇಳಿದರೆ ಬ್ರಹ್ಮದೇವರಿಗಿಂತ ಕೆಳಗೆ ಆದ ಕಾರಣ ಬಲರಾಮ ಕೂಡ ರೋಗಿಷ್ಠನಾಗಿ ಬಿಟ್ಟ. ಸಂಕರ್ಷಣೇಪಿ ಸಂಕರ್ಷಣ ಅಪಿ, ಸಂಕರ್ಷಣನು ರೋಗಗ್ರಸ್ತನಾದ ಅಂತೇಳಿದರೆ ಯಾರ್ದು? ತತ್, ಆ ವೃಕ್ಷರೂಪಿ ದೈತ್ಯ ಇದ್ದಾನಲ್ಲ ಅವನ ತತ್ ಉದಾರ ವಿಷಾನುವಿಷ್ಟೆ. ಉದಾರ ಅಂತೇಳಿದ್ರೆ ಏನು? ಯಥೇಚ್ಛ ಬಿಟ್ಟಿದ್ದಾನೆ ಗಾಳಿ. ಯಾವುದಕ್ಕೆ? ವಿಷರೂಪದ ಗಾಳಿ ಬಿಟ್ಟಿದ್ದಾನೆ. ಆ ದುರ್ಗಂಧ ಅಂತೇಳಿದರೆ ವಿಷವೇ ದುರ್ಗಂಧವಾಗಿ ಏನಾಗಿದೆ, ಆ ಬಲರಾಮ ಏನು ಮಾಡಿದ್ದಾನೆ? ಚೆನ್ನಾಗಿ ಸೇವಿಸಿದ್ದಾನೆ. ಅವನು ಚೆನ್ನಾಗಿ ಬಿಟ್ಟಿದ್ದಾನೆ ಗಾಳಿ, ಇವನು ಚೆನ್ನಾಗಿ ಸೇವಿಸಿದ್ದಾನೆ ಆ ದುರ್ಗಂಧವನ್ನು. ಉದಾರ ಅಂದರೆ ಯಥೇಚ್ಛವಾಗಿ ಅವನು ಬಿಟ್ಟ ಆ ದುರ್ಗಂಧವನ್ನು ಸೇವಿಸಿದ್ದಾನೆ. ವಿಷ ಅನುವಿಷ್ಟೆ, ಆವಿಷ್ಟ ಅಂತೇಳಿದರೆ ವೇಷ ಪ್ರವೇಶ ಅಂತೇಳಿದ್ರೆ ಏನು? ಒಳಗೆ ಹೋಗಿಬಿಟ್ಟಿದೆ. ಎಲ್ಲಿಗೆ? ಬಲರಾಮನ ಒಳಗೆ ಹೋದವನು ಅವನು ರೋಗಿಷ್ಠನಾಗಿದ್ದಾನೆ. ಆವಾಗ ಅಂತೇಳಿದರೆ ನಮಗೆ ರಾಮಾಯಣದಲ್ಲಿ ನೆನಪಾಗ್ತದೆ, ಯಾವಾಗ ಲಕ್ಷ್ಮಣ ಮೂರ್ಛಿತನಾದಾಗ ಹೇಗೆ ಶ್ರೀರಾಮಚಂದ್ರ ಭಗವಂತ ತನ್ನ ಅಂಗಸ್ಪರ್ಶ ಮಾಡಿದ ಕೂಡಲೇ ಲಕ್ಷ್ಮಣ ಎದ್ದು ಕೂತ, ಹಾಗೇನೆ ಇಲ್ಲಿ ಕೃಷ್ಣ ಭಗವಂತ ತನ್ನ ನಿಜ ಅಂದರೆ ತನ್ನ ಸ್ಪರ್ಶತ ಮೆಲ್ಲಕ್ಕೆ ಮುಟ್ಟಿದ ಕೂಡಲೇ ಬಲರಾಮನನ್ನು ಅಂಗಸ್ಪರ್ಶ, ಭಗವಂತನ ಶ್ರೀಕೃಷ್ಣನ ಕೈ ಮುಟ್ಟಿದ ಕೂಡಲೇ ಬಲರಾಮ ರೋಗಿಷ್ಠನಾಗಿದ್ದವ ಎದ್ದು ಕೂತ. ಸೊ ಸ್ಪರ್ಶತಃ ತಂ ಅಪೇತ ರೋಗಂ. ಉಪೇತ ಅಂದರೆ ಯುಕ್ತ ಆಗೋದು, ಅಪೇತ ಅಂದರೆ ಓಡಿಸುವುದು. ಸೊ ರೋಗದಿಂದ ನಿವಾರಣೆ ಮಾಡಿದ ಕೃಷ್ಣ ಬಲರಾಮ ಎದ್ದು ಕೂತ ಆರಾಮಾಗಿ ಬಿಟ್ಟ. ಸೊ ಕೃಷ್ಣ ನಿಜ ತನ್ನ ಸ್ಪರ್ಶತ ಅಂಗಸ್ಪರ್ಶ, ತನ್ನ ಕೈ ಮುಟ್ಟಿದ ಕೂಡಲೇ ಬಲರಾಮ ಏನಾದ? ಬಲರಾಮನನ್ನು ಅಪೇತ ರೋಗಂ, ರೋಗ ನಿವಾರಣೆಯಾಗಿ ಬಲರಾಮ ಹುಷಾರಾದ. ನಿವಾರಿಸಿದ ವೇಗವು ಯಾವುದು? ರೋಗವುಳ್ಳವನಾಗಿ ರೋಗರಹಿತನನ್ನಾಗಿ ಮಾಡಿದ ಬಲರಾಮನನ್ನು ಕೃಷ್ಣನು ಮಾಡಿದ. ನಂತರ ಕೃತ್ವ ಮಾಡಿ, ಈಗ
ಏನಾಗಿದೆ ಕೃಷ್ಣನಿಗೆ, ಅರೆ ಬಲರಾಮನನ್ನು ರೋಗಿಷ್ಠನನ್ನಾಗಿ ಮಾಡಿದ ಅಂತೇಳಿದರೆ ಇದು ನಾವು ದೂರದಿಂದ ಕೇಳ್ತಾ ಇದ್ದೇವೆ. ಅಲ್ಲಿ ಈ ಥರ ಮಾಡಿದರು, ಇಲ್ಲಿ ಲೂಟಿ ಮಾಡಿದರು, ಅಲ್ಲಿ ಈ ರೀತಿ ಹೆಣ್ಮಕ್ಳನ್ನ ಹಾಳು ಮಾಡಿದರು, ಈ ರೀತಿ ಭಾಳಷ್ಟು ದಾರಿಯಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ, ಸೊ ಯಾವುದನ್ನು ವಾಹನವನ್ನು ಅಡ್ಡ ಹಾಕಿ ಇದು ಮಾಡಿದರು, ಇಂತಹ ಅಂತೇಳಿ ಕೆಟ್ಟ ಬುದ್ಧಿ ಭಾಳ ನಡೀತಾ ಇದೆ, ಭಾಳ ದೂರದಲ್ಲಿ ನಡೀತಾ ಇದೆ ಅಂತ ನಾವು ಆರಾಮದಲ್ಲಿ ಕೂತಿದ್ದೇವೆ. ಎಲ್ಲಿ ಹತ್ತಿರದಲ್ಲೇ ನಡೀತು, ಪಕ್ಕದ ಮನೆಯಲ್ಲಿ ನಡೀತು ಅಂತ ಹೇಳಿದ ಕೂಡಲೇ ನಾವು ಇದಾಗ್ತೇವೆ. ಹಾಗೆ ಇಲ್ಲಿ ಏನಾಗಿದೆ ಅಂತೇಳಿ ಕೃಷ್ಣನಿಗೆ ಬಲರಾಮನಿಗೆ ತಾಗಿದು ಅಂತ ಹೇಳಿದ ಕೂಡಲೇ ಕೃಷ್ಣ ಕೂಡಲೇ ಪುರ್ಸತೆ ಇಲ್ಲ, ಬಭಂಜ ವಿಷವೃಕ್ಷಂ ಅಮುಂಬಲೇನ, ಅಮುಂ ವೃಷವೃಕ್ಷ, ಆ ವಿಷವೃಕ್ಷ ಯಾವುದದು, ತರುರೂಪಿ ದೈತ್ಯನನ್ನು ಏನು ಮಾಡಿದ, ಭಭಂಜ ಅಂದರೆ ನಾಶ ಮಾಡಿಬಿಟ್ಟ, ಪುಡಿ ಪುಡಿ ಮಾಡಿದ ಆ ವೃಕ್ಷವನ್ನು. ಸೊ ಬಭಂಜ ಅಂತೇಳಿದರೆ ಬುಡ ಸಮೇತ ಅದನ್ನು ಕಿತ್ತು ಏನಂತೇಳಿದರೆ ಪುಡಿ ಪುಡಿ ಮಾಡಿಬಿಟ್ಟ ಆ ವೃಕ್ಷವೇ ಅಂತೇಳಿದರೆ ಕಟ್ಟಿಗೆ ಮಾತ್ರ ಕಾಣ್ತದೆ, ವೃಕ್ಷ ಇಲ್ಲ. ಬಭಂಜ ವಿಷವೃಕ್ಷಂ ಅಮುಂಬಲೇನ, ಅಮುಂಬಲ ಅಂತೇಳಿದರೆ ತನ್ನ ಸಾಮರ್ಥ್ಯದಿಂದ, ಎಂಥ ಸಾಮರ್ಥ್ಯ ಇದು, ಅಗಣಿತ ಉರು ಶಕ್ತಿ ಅಂತೇಳಿದರೆ ಅಪರಿಮಿತ ಶಕ್ತಿ, ಅಚಿಂತ್ಯ ಶಕ್ತಿ, ಅದು ಎಷ್ಟು ಶಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಶಕ್ತಿ ಭಗವಂತನದ್ದು. ಈ ವೃಕ್ಷ ಯಾವ ಲೆಕ್ಕ ಭಗವಂತನಿಗೆ, ಇವನು ಎಣಿಸಿದ್ದಾನೆ, ಏನು ತಾನು ಬ್ರಹ್ಮದೇವರಿಂದ ವರ ತಗೊಂಡು ಕೂಡಲೇ ಇಡೀ ಪ್ರಪಂಚವನ್ನೇ ನಾನು ಸುಟ್ಟು ಬೂದಿ ಮಾಡಿಬಿಡ್ತೇನೆ, ಇಡೀ ಪ್ರಪಂಚದ ಎಲ್ಲ ಪ್ರಾಣಿಗಳನ್ನು ಕೂಡ ರೋಗಿಷ್ಠರನ್ನಾಗಿ ಮಾಡಿ ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು ಎಣಿಸಿದ್ದ ಆ ರಾಕ್ಷಸ ಕ್ಷಣಾರ್ಧದಲ್ಲಿ ಆ ರಾಕ್ಷಸ ಪುಡಿ ಪುಡಿ ಆಗಿಬಿಟ್ಟ, ಸತ್ತೋಗಿಬಿಟ್ಟ. ಬಭಂಜ ವೃಷವೃಕ್ಷಂ, ಆ ವಿಷರೂಪದ ತರುರೂಪದ ದೈತ್ಯ ಏನಿದ್ದಾನೆ, ವಿಷರೂಪದ ದೈತ್ಯ, ತರುರೂಪದ ದೈತ್ಯ, ಅವನನ್ನು ತನ್ನ ಅಚಿಂತ್ಯ ಶಕ್ತಿಯಿಂದ ಅಂತೇಳಿದರೆ ಅತ್ಯಂತ ಅಪರಿಮಿತ ಶಕ್ತಿ, ನಿರವಧಿಕ ಶಕ್ತಿಯಿಂದ ಅವನನ್ನು ಏನು ಮಾಡಿದ, ಕೊಂದು ಬಿಟ್ಟ. ತಸ್ಯ ಅಂತೇಳಿದರೆ ಅವನೊಬ್ಬನೇ ಇದ್ದಾನ ಅಂತ ಕೇಳಿದರೆ ಇಲ್ಲ, ಅವನ ಜೊತೆಗೆ ಅವನ ಅನುಗೈಹಿ, ಅನುಗ ಅಂದರೆ ಅನುಸರಿಸಿ ಬರುವವರು ಅಂತ, ಅನುಗ, ಗ ಅಂದರೆ ಹೋಗುವುದು, ಗಚ್ಚತಿ, ಗ ಅಂದರೆ ಹೋಗುವವರು, ಹೋಗುವುದು ಬರುವುದಕ್ಕೆ ಗ ಅಂತ ಹೆಸರು. ಇಲ್ಲಿ ಅನುಗ ಅಂದರೆ ಅನುಸರಿಸಿ ಹೋಗುವವರು ಅಂತೇಳಿದರೆ ಆ ರಾಕ್ಷಸ ತರುರೂಪಿ ದೈತ್ಯ ಇದ್ದಾನಲ್ಲ, ಅವನೊಟ್ಟಿಗೆ ಬಾಕಿ ದೈತ್ಯರು ಇದ್ದಾರೆ, ಎಲ್ಲ ತರುರೂಪಿಯೇ ಅವರು, ಎಲ್ಲ ಇಡೀ ಸಟ್ಟು ತರುರೂಪಿಯೇ ಅವರು. ತಸ್ಯ ಆ ತರುರೂಪಿ ದೈತ್ಯನ ಅನುಗೈ ಸಹ, ಇನ್ನು ಎಷ್ಟು ಜನ ಇದ್ದಾರೆ, ಓ ನೀನು ಅವನೆಯಾ ಅಂತ ಆ ವೃಕ್ಷವು ಪುಡಿ, ಇನ್ನೊಂದು ವೃಕ್ಷ ನೋಡಿ, ಓ ನೀನು ಅವನ ಅನುಗನ, ಸರಿ ಅವನನ್ನು ಪುಡಿ, ಅಲ್ಲ. ಸೊ ಯಾರೆಲ್ಲ ಅನುಗರಿದ್ದಾರೋ ಎಲ್ಲರನ್ನು ಪುಡಿ ಮಾಡಿ ಹಾಕಿದ ಭಗವಂತ ಕೃಷ್ಣ. ಸೊ ಅನುಗೈ ಸಹ, ಅವರ ಅನುಗರು ಅಂತೇಳಿದರೆ ಅನುಸರಿಸಿ ಬಂದಿರುವಂತಹ ಅದೇ ರೀತಿಯ ತರುರೂಪಿ ದೈತ್ಯರೆಲ್ಲರನ್ನು ನಾಶ ಮಾಡಿದ. ತದಾ ಆಕೃತಿ, ಅದೇ ರೀತಿಯ ಆಕೃತಿ ಇರುವಂಥ ಎಲ್ಲ ವೃಕ್ಷಗಳಂತೇಳಿದರೆ ಆ ರಾಕ್ಷಸ ವೃಕ್ಷಗಳನ್ನು ಮಾತ್ರ ಏನು ಮಾಡಿದ, ಸಮಸ್ತೈಹಿ ಅಂತೇಳಿದರೆ ಅಲ್ಲಿಗೆ ಎಷ್ಟೇನಿದ್ದಾರೆ, 14 ಜನವರನ್ನು ಕೊಂದಾಕಿಬಿಟ್ಟ ಕೃಷ್ಣ ಅಂತೇಳಿದರೆ ಸಮಸ್ತೈಹಿ, ಅವನ ಎಲ್ಲ ಅನುಚರರು ಎಲ್ಲರೂ ಕೂಡ ತರುರೂಪಿ ದೈತ್ಯರು, ಎಲ್ಲರಿಗೂ ಕೂಡ ಬ್ರಹ್ಮವರ ಇದೆ. ಸೊ ಎಲ್ಲರನ್ನು ಭಗವಂತ ಕೃಷ್ಣ ಕೊಂದಾಕಿದ. ಬ್ರಹ್ಮವರ ಭಗವಂತನಿಗೆ ಯಾವ ಬ್ರಹ್ಮವರಾಗಲಿ ಯಾವ ರುದ್ರವರಾಗಲಿ ಯಾವುದೂ ಇಲ್ಲ. ಯಾಕಂತ ಹೇಳಿದರೆ ಎಲ್ಲೆಲ್ಲ ಬ್ರಹ್ಮದೇವರು ಅಥವಾ ರುದ್ರದೇವರು ವರ ಕೊಟ್ಟಿದ್ದಾರೋ ಅದನ್ನು ಅಂತೇಳಿದರೆ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಲಿಕ್ಕೆ ಆಗ್ತದೋ ಅಲ್ಲಿ ಭಗವಂತ ಅವರಿಗೆಲ್ಲ ಮನ್ನಣೆ ಕೊಟ್ಟು ಅವರ ಆ ಮಾತು ಸುಳ್ಳಾಗದಾಗಿ ನೋಡ್ಕೊಂಡಿದ್ದಾನೆ. ಇದು ಏನಂತೇಳಿದರೆ ಇದು ವಿಷರೂಪದ ದುರ್ಗಂಧ ಇದು. ಸೊ ಇದನ್ನು ಈ ಕೇಸ್ ಅಂತೇಳಿದ್ರೆ ಇದೆಲ್ಲ ಗಾನ್ ಕೇಸಸ್, ಇಂಥವ್ರನ್ನ ಒಂದು ಕ್ಷಣವೂ ಇಟ್ಕೊಳ್ಬಾರದು ಅಂತೇಳಿಬಿಟ್ಟು ಯಾವ ವರವನ್ನು ನೋಡದೆ ಇವರನ್ನು ನಾಶ ಮಾಡಿದ್ದಾನೆ ಭಗವಂತ. ಸೊ ಈ 46ನೇ ಶ್ಲೋಕಕ್ಕೆ ಆ ಮಹಾವಿಷದ ಬಾಧೆಗೆ ತತ್ ಉದಾರ ವಿಷ ಅನುವಿಷ್ಟೆ ಬಲರಾಮನೂ ಕೂಡ ಒಳಗಾಗಲು ಕೃಷ್ಣನು ತನ್ನ ನಿಜ ತನ್ನ ಸ್ಪರ್ಶ ಮಾತ್ರದಿಂದ ಅಪೇತ ರೋಗಂ ಅವನನ್ನು ರೋಗರಹಿತನನ್ನಾಗಿ ಮಾಡಿದ, ಅವನ ರೋಗವನ್ನು ಪರಿಹರಿಸಿದ.
ತನ್ನ ಆ ವಿಶೇಷವಾದ ನಿರವಧಿಕ ಬಲದಿಂದ ಆ ವಿಷವೃಕ್ಷ ರೂಪದ ಆ ತರುರೂಪಿ ರಾಕ್ಷಸನನ್ನು ಅವನಂತೆಯೇ ವೃಕ್ಷ ರೂಪದಲ್ಲಿದ್ದ ಅವನ ಎಲ್ಲ ಅನುಯಾಯಿ ರಾಕ್ಷಸರನ್ನೂ ಕೂಡ ಸಮೇತ ಅವರೆಲ್ಲರನ್ನು ಸಮಸ್ತೈಹಿ ತದಾ ಆಕೃತಿಭಿಹಿ ಅದೇ ಆಕೃತಿಯಲ್ಲಿರುವಂತಹ ಎಲ್ಲ ವೃಕ್ಷ ರೂಪದ ದೈತ್ಯರು ಅಷ್ಟು ಜನರನ್ನು ಕೂಡ ಸಂಹಾರ ಮಾಡಿದ, ಕಿತ್ತು ಎಸೆದು ಪುಡಿ ಪುಡಿ ಮಾಡಿದ ಅಂತಂದರೆ ನಾಶ ಮಾಡಿಬಿಟ್ಟ. ಸೊ ಈ ರಾಕ್ಷಸನಿಗೆ ಬ್ರಹ್ಮವರ ಇದ್ದ ಕಾರಣ ಶೇಷಾವತಾರದ ಬಲರಾಮನನ್ನು ಕೂಡ ಪೀಡಿಸಲು ಅವನಿಗೆ ಸಾಧ್ಯವಾಯಿತು, ರಾಕ್ಷಸನಿಗೆ. ಹಾಗೆ ಅಲ್ಲಿ ಯಾರಿಗೆ ಲಕ್ಷ್ಮಣನಿಗೂ ಕೂಡ ಹಾಗೆ ತೊಂದರೆ ಕೊಟ್ಟಿರೋದು ಅಂತೇಳಿದರೆ ಅದು ಯಾರಿಗೆ, ಅದು ಸಹ ಬ್ರಹ್ಮದೇವರ ವರದ ಕಾರಣ. ಸೊ ವರವಿದ್ದ ಕಲಿಯ ಸ್ವರೂಪವಾದ ಕಾಲಕೂಟದ ಸೇವನೆಯಿಂದ ಅವತ್ತು ರುದ್ರದೇವರು ಕೂಡ ಮೂರ್ಛಿತರಾಗಿದ್ದರು. ಎಲ್ಲಿ? ಅದು ಸಮುದ್ರ ಮಂಥನದಲ್ಲಿ. ಹಾಗೆ ಇಲ್ಲಿ ರುದ್ರದೇವರದ್ದೇ ಕಕ್ಷೆ, ಅದೇ ಕಕ್ಷೆಯಲ್ಲಿರುವಂಥ ಆದಿಶೇಷ ಇಲ್ಲಿ ಅಂತೇಳಿದರೆ ಬಲರಾಮ, ಅಲ್ಲಿ ರಾಮಾಯಣದಲ್ಲಿ ಅದೇ ಕಕ್ಷೆ ಆದಿಶೇಷನ ಕಕ್ಷೆಯಲ್ಲಿರುವಂಥ ಲಕ್ಷ್ಮಣ. ಸೊ ಎಲ್ಲ ಕೂಡ ಮೂರ್ಛೆ ಹೋಗಿದ್ದರು. ಸೊ ರಾಮಾಯಣದಲ್ಲಿ ಬ್ರಹ್ಮವರವಿದ್ದ ಬಾಣ ಹಾಗೂ ಶಕ್ತ್ಯಾಯುಧಗಳ ಶಕ್ತಿಗೆ ಶೇಷಾವತಾರನಾದ ಲಕ್ಷ್ಮಣ ಮೂರ್ಛೆಗೊಂಡ ಪ್ರಸಂಗ ನಾವು ನೋಡಿಯಾಗಿದೆ. ಆನಂತರ ಅಲ್ಲಿ ಶ್ರೀಹರಿಯ ರಾಮರೂಪ, ಶ್ರೀರಾಮಚಂದ್ರನ ರೂಪ, ಭಗವಂತನ ಶ್ರೀರಾಮಚಂದ್ರ ರೂಪದ ಸ್ಪರ್ಶ ಮಾತ್ರದಿಂದ ಲಕ್ಷ್ಮಣ ಸಂಪೂರ್ಣ ಸ್ವಸ್ಥನಾದಂತೆ ಇಲ್ಲಿ ಕೃಷ್ಣ ರೂಪದ ಭಗವಂತ ಅವನ ಸ್ಪರ್ಶ ಮಾತ್ರದಿಂದಲೇ ಬಲರಾಮ ಸಂಪೂರ್ಣ ನಿರೋಗಿಯಾದ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಬ್ರಹ್ಮವರದಿಂದ ಅವಧ್ಯನಾಗಿದ್ದ ಆ ಉಗ್ರ ಅನ್ನುವಂತಹ ಈ ವೃಕ್ಷ ರೂಪದ ದೈತ್ಯ ಯಾರಿದ್ದಾನೆ, ಇವನ ಅನುಯಾಯಿಗಳು ಕೂಡ ಅದೇ ಆಕಾರದಲ್ಲಿ, ಅದೇ ವೃಕ್ಷರೂಪದ ಆಕಾರದಲ್ಲಿರುವಂಥ ದೈತ್ಯರು, ಅವರನ್ನು ಕೂಡ ಭಗವಂತ ಶ್ರೀಕೃಷ್ಣ ಲೀಲಾಜಾಲವಾಗಿ ಸಂಹರಿಸಿದ ಅಂತೇಳಿದರೆ ಸಾಕ್ಷಾತ್ ಪರಬ್ರಹ್ಮ ಭಗವಂತ ಶ್ರೀಕೃಷ್ಣ ಅನ್ನುವಂಥದ್ದು ಸ್ಪಷ್ಟ ಅಂತ ಹೇಳ್ತಾರೆ. ರಾಮಾವತಾರದಲ್ಲಿ ಕಿಷ್ಕಿಂಧೆಯ ಬಳಿ ಸಪ್ತ ತಾಲ ವೃಕ್ಷಗಳನ್ನು ಸುಗ್ರೀವ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ನಿಮ್ಮ ಸಾಮರ್ಥ್ಯ ನಂಗೆ ಸ್ವಲ್ಪ ತೋರಿಸ್ಬೇಕು, ಯಾಕಂತೇಳಿದ್ರೆ ಆ ವಾಲಿ ಇದಾನಲ್ಲ ಬಹಳ ಬಲಿಷ್ಠ ಅವನು, ಆದ್ದರಿಂದ ಪಕ್ಕನೆ ನಿಮಗೂ ತೊಂದರೆ ನಮಗೂ ತೊಂದರೆ ಆಗಬಾರ್ದು ಅಂಥೇಳಿಬಿಟ್ಟು ಸುಗ್ರೀವನು ಪ್ರಾರ್ಥಿಸಿದಾಗ ಭಗವಂತ ಆ 7 ತಾಲ ವೃಕ್ಷಗಳನ್ನು ಒಂದೇ ಸರಳ ರೇಖೆಯಲ್ಲಿ ಕೂಡ ಇರಲಿಲ್ಲ, ವಕ್ರಪಕ್ರವಾಗಿ ಇದ್ದವು. ಆದರೂ ಕೂಡ ಒಂದೇ ಬಾಣದಿಂದ ಆ 7 ತಾಲ ವೃಕ್ಷಗಳನ್ನು ಯಾವ ರೀತಿ ನಾಶ ಮಾಡಿದರೋ ಅದೇ ರೀತಿ ಇಲ್ಲಿ ಕೂಡ ಭಗವಂತ ಶ್ರೀಕೃಷ್ಣ ಆ ಎಲ್ಲ ವೃಕ್ಷರೂಪಿ ದೈತ್ಯರನ್ನು ನಾಶ ಮಾಡಿದರು ಅಂತ ಹೇಳುವಲ್ಲಿಗೆ ಈ 46ನೇ ಶ್ಲೋಕ ಆಯಿತು. 47ನೇ ಶ್ಲೋಕವೇನಾರೆ ದೈತ್ಯಾಂಶ್ಚ ಗೋವಪುಷ ಆತ್ತವರಾನ್ ವಿರಿಂಚಾತ್ ಮೃತ್ಯುಂಚಿತಾನಪಿ ನಿಪಾತ್ಯ ದದಾಹ ವೃಕ್ಷಾನ್ ವಿಕ್ರೀಡ್ಯ ರಾಮಸಹಿತೋ ಯಮುನಾ ಜಲೇ ಸ ನಿರೋಗಮಾಶು ಕೃತವಾನ್ ವೃಷಮಭ್ಯನಾಭಃ. 47ನೇ ಶ್ಲೋಕ. ಈ ಉಗ್ರನೆಂಬ ಹೆಸರುಳ್ಳ ಈ ದೈತ್ಯನಿಗೆ ಬ್ರಹ್ಮನ ವರವಿತ್ತು, ಅವಧ್ಯನಾಗಿರುತ್ತಿ ಅಂತ ಬ್ರಹ್ಮ ವರ ಕೊಟ್ಟಿದ್ದ. ಹಾಗಿದ್ದರೂ ಕೂಡ ಆ ಗೋವಿನ ಸ್ವರೂಪವುಳ್ಳ ಆ ದೈತ್ಯರನ್ನು ಆ ವೃಕ್ಷಗಳನ್ನು ಕೂಡ ಶ್ರೀಕೃಷ್ಣನು ಸುಟ್ಟು ಹಾಕಿದನು. ಹಾಗೂ ಅವನ ಗೋರೂಪರಾದ ಹೆಂಡಂದಿರು, ವತ್ಸರೂಪರಾದ ಮಕ್ಕಳು ಎಲ್ಲರನ್ನು ಕೂಡ ಕೃಷ್ಣನು ಕೆಡಹಾಕಿ ವೃಕ್ಷಗಳೊಟ್ಟಿಗೆ ಸುಟ್ಟು ಹಾಕಿದನು. ಕಮಲವು ನಾಭಿಯಲ್ಲಿ ಉಳ್ಳಂತಹ ಆ ಕೃಷ್ಣನು ಯಮುನಾ ನದಿಯ ಜಲದಲ್ಲಿ ಬಲರಾಮನಿಂದ ಕೂಡಿದವನಾಗಿ ಅಲ್ಲಿ ಕ್ರೀಡಿಸಿ ಸ್ನಾನ ಮಾಡಿ ನಂದಗೋಕುಲವನ್ನು ರೋಗಮುಕ್ತನನ್ನಾಗಿ ಮಾಡಿದನಂತೆ. ದೈತ್ಯಾಂಶ್ಚ ಗೋವಪುಷ ಆತ್ತವರಾನ್ ವಿರಿಂಚಾತ್ ಮೃತ್ಯೋಜ್ಜಿತಾನಪಿ ನಿಪಾತ್ಯ ದದಾಹ ವೃಕ್ಷಾನ್ ಅಥವಾ ದದಾರ ವೃಕ್ಷಾನ್. 2 ಪಾಠಾಂತರ ಇದೆ, ದದಾಹ ಅಥವಾ ದದಾರ. ವಿಕ್ರೀಡ್ಯ ರಾಮ ಸಹಿತೋ ಯಮುನಾ ಜಲೇ ಸ
ನೀರೋಗಮಾಶು ಕೃತವಾನ್ ವ್ರಜಂ ಅಬ್ಜನಾಭಃ. ಅಬ್ಜನಾಭಃ ಭಗವಂತ ಯಾರ ನಾಭಿಯಿಂದ ಕಮಲವು ಸೃಷ್ಟಿಯಾಯಿತೋ, ಆ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯಾದರೋ ಆ ಭಗವಂತನೇ ಇಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಇದ್ದಾರೆ. ಅಬ್ಜನಾಭಃ, ಪದ್ಮನಾಭಃ, ಕಮಲನಾಭಃ ಎಲ್ಲ ಒಂದೇ ಅರ್ಥ. ಕಮಲನಾಭ, ಅಬ್ಜನಾಭ, ಪದ್ಮನಾಭ. ಸೊ ಹೀಗೆ ಅಬ್ಜನಾಭ ಅಂತ ಹೇಳಿದ್ರೆ ಭಗವಂತ ಶ್ರೀಕೃಷ್ಣ. ದೈತ್ಯಾನ್ ಅಂತೇಳಿದರೆ ಈಗ ವೃಕ್ಷ ರೂಪದಲ್ಲಿರುವಂಥ ಎಲ್ಲ ದೈತ್ಯಾನ್, ಎಲ್ಲ ರಾಕ್ಷಸರನ್ನು ನಾಶ ಮಾಡಿ ಆಯಿತು ಅಂತೇಳಿದರೆ ಆ ತರುರೂಪದ ಆ ದೈತ್ಯ ಮತ್ತು ಅವನ ಅನುಗರು, ಅವನ ಒಟ್ಟಿಗೆ ಬಂದಿರುವಂಥ, ಅವನನ್ನು ಅನುಸರಿಸಿ ಬಂದಿರುವಂಥ, ಅವನ ಹಾಗೆ ತರುರೂಪಿ ಎಲ್ಲರೂ ವೃಕ್ಷ ರೂಪದ ದೈತ್ಯರು. ಒಂದು ಸಟ್ಟು ಅದು ಸಮಸ್ತಾನ್ ಎಲ್ಲರನ್ನು ನಾಶ ಮಾಡಿ ಆಯಿತು. ಅಷ್ಟರಲ್ಲಿ ಮುಗಿಲಿಲ್ಲ. ಯಾವುದು ವೃಜಭೂಮಿಗೆ ಬಂದ ಆಪತ್ತು ಅಷ್ಟಕ್ಕೆ ಮುಗಿಲಿಲ್ಲ. ಇನ್ನೇನಂತೆ ಅವನ ಹೆಂಡತಿಯಂದಿರು ಇದ್ದಾರೆ ಅಂತ. ಯಾರ್ದು? ಆ ವೃಕ್ಷರೂಪಿ ದೈತ್ಯಂದು ಉಗ್ರನ ಹೆಂಡತಿಯಂದಿರದ್ದು ವೇಷ ಬೇರೆನೆ. ಏನಂತ ಹೇಳಿದರೆ ಗೋವಪುಷ, ಇವರೆಲ್ಲ ದನಗಳಾಗೆ ಕಾಣ್ತಾರೆ. ಅವರು ವೃಕ್ಷ ಅಂತ ಹೇಳಿದರೆ ಇವರು ಅಟ್ಲೀಸ್ಟ್ ಒಂದು ಪೊದೆಗಳ ಹಾಗೆಯಾ ಅಥವಾ ಸಣ್ಣ ವೃಕ್ಷಗಳ ಹಾಗೆಯಾ? ಅಲ್ವೇ ಅಲ್ಲ. ಅಂತ ಹೇಳಿದರೆ ಇದು ವೃಕ್ಷಗಳೇ ಅಲ್ಲ. ಹೆಂಡತಿಯಂದಿರು ಗೋವಪುಷ ಅಂದರೆ ಹಸುಗಳ ಹಾಗೆ, ಗೋವುಗಳಾಗೆ ಕಾಣಿಸ್ತಾ ಇದ್ದಾರೆ. ಆಮೇಲೆ ಮಕ್ಕಳು ಕೂಡ ಇದ್ದಾರೆ. ಮಕ್ಕಳು ಚಳ್ಳೆಪಿಳ್ಳೆಗಳು ಕೂಡ ಏನು ಕಡಿಮೆ ಇಲ್ಲ. ನಿಮಗೆ ಗೊತ್ತಿದೆ, ಚಳ್ಳೆಪಿಳ್ಳೆಗಳು ಕೂಡ ಈ ಸಣ್ಣ ಶಾಲೆಗೆ ಹೋಗುವ ಆ ಚಳ್ಳೆಪಿಳ್ಳೆಗಳು ಎಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದೀರಿ. ಸೊ ಇದೇ ರೀತಿ ಈ ಉಗ್ರ ಅನ್ನುವಂತಹ ರಾಕ್ಷಸನ ಚಳ್ಳೆಪಿಳ್ಳೆ ಮಕ್ಕಳು ಅವರು ಕರುಗಳ ವೇಷ ಹಾಕ್ಕೊಂಡಿದ್ದಾರೆ. ಅಂತೇಳಿದರೆ ಹೆಂಡತಿಯಂದಿರು ಗೋವೇಷ, ಗೋಮುಖ ವ್ಯಾಘ್ರಗಳು ಅಂತೇಳಿದರೆ ಎಲ್ಲ ಮುಚ್ಚಿಕೊಂಡಿವೆ ವೇಷವನ್ನು. ಸೊ ದೈತ್ಯಾಂಶ ಗೋವಪುಷ ಅಂತೇಳಿದರೆ ಹಸು ರೂಪದ ಇದು ಹೆಂಡತಿಯಂದಿರುಗಳು, ಗೋರೂಪ ವ್ಯಾಘ್ರ ಗೋಮುಖ ವ್ಯಾಘ್ರಗಳು ಮತ್ತು ಮಕ್ಕಳು ಚಳ್ಳೆಪಿಳ್ಳೆಗಳು ಇವು ವತ್ಸರೂಪದ ರಾಕ್ಷಸ ಆವತ್ತು ಬರಲಿಲ್ವ, ಅದೇ ರೀತಿ ವತ್ಸರೂಪದ ರಾಕ್ಷಸರು ಯಾವುದು ಮಕ್ಕಳು. ಸೊ ಇವರಿಗೆಲ್ಲ ಆತ್ತವರಾನ್ ವಿರಿಂಚಾತ್, ಹೋಲ್ಸೇಲ್ ವರ ಕೊಟ್ಟುಬಿಟ್ಟಿದ್ದಾರೆ ಬ್ರಹ್ಮದೇವರು ಎಲ್ಲರಿಗೆ. ಆ ರಾಕ್ಷಸನಿಗೂ ಅವನ ಒಟ್ಟಿಗಿದ್ದ ಬಾಕಿ ಅವನ ಅನುಗರಿಗೂ ಅವನ ಹೆಂಡತಿಯಂದಿರಿಗೂ ಅವನ ಚಳ್ಳೆಪಿಳ್ಳೆ ಮಕ್ಕಳಿಗೂ ಎಲ್ಲರಿಗೂ ವಿರಿಂಚಾತ್ ಆತ್ತವರಾನ್. ವಿರಿಂಚ ಅಂದರೆ ಬ್ರಹ್ಮದೇವರಿಂದ ಆತ್ತ ಅಂದರೆ ಪಡೆದ, ವರಾನ್ ವರಗಳಿಂದ, ಮೃತ್ಯುಜಿತಾನ್ ಅಂತೇಳಿದರೆ ಇವರಿಗೆ ಸಾಮಾನ್ಯದ ಮೃತ್ಯು ಬರಲಿಕ್ಕೆ ಸಾಧ್ಯ ಇಲ್ಲ, ನಾವು ಅವಧ್ಯರಾಗಬೇಕು ಅಂತ ಬ್ರಹ್ಮದೇವರು ಅಸ್ತು ಅಂತ ಹೇಳಿಬಿಡ್ತಾರೆ. ಆಯಿತು ಅಂತೇಳಿ. ಸೊ ನಾವು ಮರಣರಹಿತರು, ಸಾವಿಲ್ಲದವರು, ಮೃತ್ಯುವನ್ನು ಓಡಿಸಿದವರು ಅಂತ ತಿಳ್ಕೊಂಡಿದ್ದಾರೆ. ಅವರು ಅಪಿ ನಿಪಾತ್ಯ ಅವರೆಲ್ಲರನ್ನ ವೃಕ್ಷಾನ್ ಅಂತೇಳಿದರೆ ವೃಕ್ಷ ರೂಪದಲ್ಲಿದ್ದ ಆ ತರುರೂಪಿ ಉಗ್ರ ಅನ್ನುವಂಥ ದೈತ್ಯ, ಅವನ ಎಲ್ಲ ಅನುಗರು ಅವರೆಲ್ಲ ವೃಕ್ಷ ರೂಪದಲ್ಲಿದ್ದವರು. ಅವರನ್ನು ಸಮಸ್ತೈಹಿ ಎಲ್ಲರನ್ನು ಏನು ಮಾಡಿದ್ದಾನೆ ಭಗವಂತ ನಾಶ ಮಾಡಿ ಇಲ್ಲಿ ಬಂದು ಏನು ಮಾಡಿದರು ಅಂತೇಳಿದರೆ ಆ ಗೋವಪುಷ, ವತ್ಸವಪುಷ ಕರು ರೂಪದಲ್ಲಿರುವ ಚಳ್ಳೆಪುಳ್ಳೆ ರಾಕ್ಷಸರು, ಆಮೇಲೆ ಗೋಮುಖ ವ್ಯಾಘ್ರದಲ್ಲಿರುವಂತಹ ಆ ಉಗ್ರನ ಹೆಂಡತಿಯರುಗಳು ಆ ರಾಕ್ಷಸರು ಎಲ್ಲರನ್ನೂ ಕೂಡ ದದಾಹ ಸುಟ್ಟು ಹಾಕಿಬಿಟ್ಟ. ನಿಪಾತ್ಯ ಕೆಡವಿ ಅವರನ್ನು ಭಗವಂತ ಏನು ಮಾಡಿದ್ದಾನೆ, ಅಷ್ಟು ಜನರನ್ನು ಸುಟ್ಟು ಹಾಕಿಬಿಟ್ಟ, ನಾಶ ಮಾಡಿಬಿಟ್ಟ. ದಾಹ ಅಂತೇಳಿದರೆ ಅದು ದಹತಿ ಅಂದ್ರೇನು, ಸುಟ್ಟು ಬಿಡ್ತದೆ. ದದಾಹ ಅಂದರೆ ಸುಟ್ಟು ಹಾಕಿದರು ಭಗವಂತ. ನಿಪಾತ್ಯ ಅವರನ್ನು ಭೂಮಿಗೆ ಕೆಡವಿ, ಮರಗಳನ್ನೆಲ್ಲ ಹೇಗೆ ನಾಶ ಮಾಡಿದ್ದು, ಮರಗಳನ್ನು ಬುಡ ಸಮೇತ ಕೆಡವಿ, ಯಾವುದಕ್ಕೆ ಭೂಮಿಗೆ ಕೆಡವಿ ಅವುಗಳನ್ನು
ಪುಡಿ ಪುಡಿ ಮಾಡಿ ಇಲ್ಲಿ ಈ ಗೋವಪುಷ ಹೆಂಡತಿ ರಾಕ್ಷಸರು, ಮಕ್ಕಳು ರಾಕ್ಷಸರು ಎಲ್ಲರನ್ನು ಕೂಡ ದದಾಹ ಅಂದರೆ ನಿಪಾತ್ಯ ಅವರನ್ನು ಭೂಮಿಗೆ ಕೆಡವಿ ಅವರನ್ನು ನಾಶ ಮಾಡಿದರು. ನಿಪಾತ್ಯ ದದಾರ ಅಥವಾ ದದಾಹ. ದದಾರ ಅಂದರೆ ಸೀಳಿ ಹಾಕಿದರು, ದದಾಹ ಅಂದರೆ ಸುಟ್ಟು ಹಾಕಿದರು, ಅಂತೂ ನಾಶ ಮಾಡಿದರು ಅಂತ. ಇದೆಲ್ಲ ಆದಮೇಲೆ ಅಂತೇಳಿದರೆ ವೃಜಭೂಮಿಗೆ ಬಂದ ಆಪತ್ತನ್ನು ಭಗವಂತ ನಿವಾರಿಸಿ ಅಂತೇಳಿದರೆ ಎಲ್ಲ ವೃಜಭೂಮಿಯಲ್ಲಿ ಎಲ್ಲರೂ ರಕ್ಷಿತರಾಗಿದ್ದಾರೆ ಅಂತೇಳಿದರೆ ಭಗವಂತ ಶ್ರೀಕೃಷ್ಣ ಎಲ್ಲಿ ಇದ್ದಾರೋ ಅಲ್ಲಿ ಎಲ್ಲ ಒಳ್ಳೆಯವರಿಗೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಅವತಾರ ಮಾಡಿದ್ದೇ ಯಾಕೆ ಅಂತೇಳಿದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾನ್ ಅಂತೇಳಿದರೆ ದುಷ್ಕೃತ ದುಷ್ಟ ದೈತ್ಯರು ರಾಕ್ಷಸರನ್ನು ಮಾತ್ರ ವಿನಾಶ ಮಾಡುವಂಥದ್ದು, ಸಜ್ಜನರಿಗೆ ಪರಿತ್ರಾಣಾಯ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮದ ಸಂಸ್ಥಾಪನೆಗೋಸ್ಕರ ನಾನು ಪ್ರತಿ ಯುಗದಲ್ಲಿಯೂ ಕೂಡ ಸಂಭವಾಮಿ, ಯಾವಾಗ ಬೇಕೋ ಆ ರೂಪಗಳನ್ನು ತಾಳಿ ನಾನು ಬರ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮದ ಗ್ಲಾನಿ ಯಾವುದಾಗ್ತದೋ ಅಧರ್ಮದ ಅಭ್ಯುತ್ಥಾನ ಆಗ್ತದೋ ನಾನು ಬೇಕಾದ ರೂಪವನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದ ಹಾಗೆ ಭಗವಂತ ಬಂದಿದ್ದಾರೆ. ಬಂದು ಆ ಎಲ್ಲ ರಾಕ್ಷಸರನ್ನು ದುಷ್ಕೃತಾನ್ ಅವರನ್ನು ನಾಶ ಮಾಡಿ ಪರಿತ್ರಾಣಾಯ ಸಾಧೂನಾಂ ವೃಜಭೂಮಿಯಲ್ಲಿ ಇರುವಂಥ ಎಲ್ಲ ಗೋಪವೃಂದವರು ಎಲ್ಲ ಸಜ್ಜನರು ಆ ಸಜ್ಜನರನ್ನು ರಕ್ಷಣೆ ಮಾಡಿದ್ದಾನೆ ಭಗವಂತ. ಎಲ್ಲ ಮಾಡಿ ವಿಕ್ರೀಡ್ಯ ಅಂತೇಳಿದರೆ ಎಲ್ಲ ಕೆಲಸ ಆಯ್ತಲ್ಲ, ಇನ್ನು ಆಟ ಆಡೋದು ಯಾರ ಜೊತೆಗೆ? ಆ ಮಕ್ಕಳ ಜೊತೆಗೆ. ಯಾರಿದ್ದಾರೆ? ಗೋಪ ಮಕ್ಕಳು ಇದ್ದಾರಲ್ಲ, ಎಲ್ಲ ಕೃಷ್ಣನಾಗಿ ಎಲ್ಲ ತುಂಟರು. ಸೊ ಎಲ್ಲರ ಜೊತೆಗೆ ಅಂತೇಳಿದರೆ ಯಥಾ ಕುಲೆ, ಯಾವ ಕುಲದಲ್ಲಿ ಹುಟ್ಟಿದ್ದು, ಯಥಾ ವಯಸ್ಸಿ. ಸೊ ಅದಕ್ಕೆ ಸರಿಯಾಗಿ ಮನುಷ್ಯ ರೂಪದಲ್ಲಿರುವಂಥ ಭಗವಂತ ಆ ಮನುಷ್ಯ ಮಕ್ಕಳ ಒಟ್ಟಿಗೆ ಎಲ್ಲ ಸೇರಿಕೊಂಡು ತುಂಟಾಟ ಆಡಲಿಕ್ಕೆ ಶುರು ಮಾಡಿದರು. ವಿಕ್ರೀಡ್ಯ ಆಟ ಆಡಿಕೊಂಡು ರಾಮ ಸಹಿತೋ ಬಲರಾಮ ಅಣ್ಣನ ಜೊತೆಗೆ ಯಮುನಾ ಜಲೆ ಅಂತೇಳಿದರೆ ಈಗ ಏನಾಗಿದೆ, ಅಷ್ಟು ಪವಿತ್ರವಾದ ಶುದ್ಧವಾದ ಜಲ ಆಗಿದೆ. ಯಾವುದೇ ವಿಷಪೂರಿತ ಇದ್ದದ್ದು ಎಲ್ಲ ಹೊರಟು ಹೋಗಿದೆ, ಆರಾಮವಾಗಿ ಸ್ನಾನ ಮಾಡ್ಬೋದು. ಸೊ ಯಮುನಾ ಜಲೆ ಸಹ ಭಗವಂತ ರಾಮ ಸಹಿತೋ ಬಲರಾಮನ ಜೊತೆಗೆ ವಿಕ್ರೀಡ್ಯ ಆಟ ಆಡಿಕೊಂಡು ಆಟ ಆಡಿ ಏನು ಮಾಡಿದ್ದಾರೆ? ವ್ರಜಂ ನೀರೋಗಂ ಆಶು ಕೃತವಾನ್. ಆಶು ಅಂತೇಳಿದರೆ ಕೂಡಲೇ ಮಾಡಿಬಿಟ್ರು. ಏನನ್ನ? ವೃಜಂ, ಆ ವೃಂದಾವನವನ್ನು, ಆ ನಂದಗೋಕುಲವನ್ನು, ಆ ವ್ರಜಭೂಮಿಯನ್ನು, ಎಲ್ಲ ಗೋಪವೃಂದವನ್ನು ಏನು ಮಾಡಿದರು? ನೀರೋಗಂ ಅಂತೇಳಿದರೆ ಯಾವುದೇ ಥರದ ರೋಗ, ಯಾವುದೇ ಥರದ ವಿಷಬಾಧೆ, ಯಾವುದೇ ಥರ ವಿಷಪೂರಿತ ಜಲ ಇಲ್ಲ, ವಿಷಪೂರಿತ ಗಾಳಿ ಇಲ್ಲ ಅಂತೇಳಿದರೆ ಯಾವುದೇ ರೋಗ ಇಲ್ಲ. ನೀರೋಗಂ ಅಂದರೆ ರೋಗರಹಿತರು, ಎಲ್ಲ ಒಳ್ಳೆ ಆರೋಗ್ಯದಲ್ಲಿ ಇರುವ ಹಾಗೆ ಮಾಡಿದ್ದಾರೆ ಭಗವಂತ. ಕೃತವಾನ್ ಮಾಡಿದರು. ಏನು ಮಾಡಿದರು? ಕೃತವಾನ್. ಏನು ಕೃತವಾನ್? ನೀರೋಗಂ ಕೃತವಾನ್ ಅಂತೇಳಿದರೆ ರೋಗರಹಿತರನ್ನಾಗಿ ಮಾಡಿದರು. ಯಾರನ್ನ? ವ್ರಜಂ ಅಂದರೆ ಈ ವೃಜಭೂಮಿಯಲ್ಲಿ ಯಾರಿದ್ದಾರೆ? ಇಡೀ ಗೋಪವೃಂದ, ಗೋಪ ಪುರುಷರು, ಗೋಪಿಕಾ ಸ್ತ್ರೀಯರು, ಆಮೇಲೆ ಎಲ್ಲ ಅವರ ಮಕ್ಕಳು, ಎಲ್ಲ ಅಂತೇಳಿದರೆ ಹಸುಗಳು, ಕರುಗಳು, ಎತ್ತುಗಳು ಎಲ್ಲ ಅಲ್ಲಿರುವುದೇ ಇಷ್ಟೇ ಅಂತೇಳಿದರೆ ಮನುಷ್ಯರು ಮತ್ತು ಪಶುಗಳು ಅಷ್ಟೇ ಇರುವುದು ಇಡೀ ವೃಜಭೂಮಿಯಲ್ಲಿ. ಅವರೆಲ್ಲರನ್ನು ಕೂಡ ನೀರೋಗರನ್ನಾಗಿ ಮಾಡಿದ್ದಾರೆ ಭಗವಂತ ಶ್ರೀಕೃಷ್ಣ. ಅಬ್ಜನಾಭ. ಸೊ ಯಾರ ನಾಭಿಯಿಂದ ತಾವರೆಯು ಹೊರಟಿತೋ ಆ ತಾವರೆಯಿಂದ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯಾದರೂ ಆ ಭಗವಂತನ ಶ್ರೀಕೃಷ್ಣ ರೂಪ, ಈ ರೂಪ ಅನ್ನುವಂಥದ್ದು ಅಬ್ಜನಾಭ, ಪದ್ಮನಾಭ ಏನು ಮಾಡಿದ ಅಂತೇಳಿದರೆ ಇಡೀ ವೃಜಭೂಮಿಯನ್ನು ನೀರೋಗಂ ಕೃತವಾನ್, ರೋಗರಹಿತರನ್ನಾಗಿ ಮಾಡಿದರು. ಸೊ ಏನು ಹೇಳ್ತಾರೆ ಅದಕ್ಕೆ ಅಂತೇಳಿದರೆ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ? ಬ್ರಹ್ಮನಿಂದ ವರ ಪಡೆದು ಸಾವಿಲ್ಲದವರಾಗಿದ್ದ ಯಾರು? ಈ ಯಾವುದು ವೃಕ್ಷರೂಪದ ದೈತ್ಯ ಉಗ್ರ, ಅವನ ಹೆಸರು ಉಗ್ರ. ಸೊ ವೃಕ್ಷರೂಪದ ದೈತ್ಯ, ಅವನ ಅನುಗರು
ಆಮೇಲೆ ಅವನ ಹೆಂಡತಿಯಂದಿರು ಗೋಮುಖ ವ್ಯಾಘ್ರಗಳು, ಚಳ್ಳೆಪಿಳ್ಳೆಗಳು, ಅಂದರೆ ದನದ ಕರುಗಳ ರೂಪದಲ್ಲಿರುವಂಥ ಚಳ್ಳೆಪಿಳ್ಳೆ ರಾಕ್ಷಸರು, ಇವರನ್ನೆಲ್ಲ ಏನು ಮಾಡಿದ ಅಂತೇಳಿದರೆ ಇವರೆಲ್ಲರಿಗೂ ವಿರಿಂಚ ಆತ್ತವರಾನ್, ಬ್ರಹ್ಮದೇವರ ವರ, ಎಲ್ಲರಿಗೂ ಕೂಡ ಬ್ರಹ್ಮದೇವರ ವರ ಪಡೆದು ಸಾವಿಲ್ಲದವರಾಗಿದ್ದ ಗೋರೂಪದ ರಾಕ್ಷಸರು, ಕರುರೂಪದ ರಾಕ್ಷಸರು, ವೃಕ್ಷರೂಪದ ರಾಕ್ಷಸರು ಇವರನ್ನೆಲ್ಲ ಸಂಹರಿಸಿ ಕೃಷ್ಣ ಆ ವೃಕ್ಷಗಳನ್ನು, ಆ ಗೋರೂಪದ ರಾಕ್ಷಸರನ್ನು, ಆ ವತ್ಸರೂಪದ ರಾಕ್ಷಸರನ್ನು ಎಲ್ಲರನ್ನು ಸುಟ್ಟು ಹಾಕಿದ. ದದಾಹ ವೃಕ್ಷಾನ್ ಗೋವಪುಷ ರಾಕ್ಷಸಾನ್ ವತ್ಸರೂಪ ರಾಕ್ಷಸಾನ್ ಎಲ್ಲರನ್ನು ಸುಟ್ಟು ಹಾಕಿದ. ದದಾಹ. ಸೊ ಬಲರಾಮನೊಂದಿಗೆ ರಾಮ ಸಹಿತೋ ಎಲ್ಲ ಕೆಲಸ ಆಯ್ತಲ್ಲ, ಇನ್ನೇನು ಆಟ ಆಡೋದು. ಬಲರಾಮನೊಂದಿಗೆ ಯಮುನಾ ಜಲದಲ್ಲಿ ಯಮುನಾ ಜಲೇ ವಿಹರಿಸಿ ವಿಕ್ರೀಡ್ಯ ಆಟ ಆಡಿ ಪದ್ಮನಾಭನಾದ ಅಬ್ಜನಾಭ, ಪದ್ಮನಾಭನಾದ ಭಗವಂತ ಶ್ರೀಕೃಷ್ಣ ಒಡನೆಯೇ ಆಶು ಗೋಕುಲವನ್ನು ವೃಜಭೂಮಿಯನ್ನು ರೋಗಮುಕ್ತವಾಗಿಸಿದ. ನೀರೋಗಂ ಕೃತವಾನ್. ಸೊ ಬ್ರಹ್ಮನಿಂದ ಅವಧ್ಯತ್ವ ವರ ಪಡೆದಿದ್ದ ಎಲ್ಲ ಈ ರಾಕ್ಷಸರು ಗೋರೂಪದಲ್ಲಿ ಹುಟ್ಟಿ, ವತ್ಸ ರೂಪದಲ್ಲಿ ಹುಟ್ಟಿ, ವೃಕ್ಷ ರೂಪದಲ್ಲಿ ಹುಟ್ಟಿ ನಾಶಪಡಿಸುತ್ತಿದ್ದರು. ಸೊ ಕೃಷ್ಣನು ಆ ವೃಕ್ಷ ರೂಪದ ಅಸುರರಂತೆ ಗೋರೂಪದ ಅಸುರರನ್ನು, ಆ ಕರುರೂಪದ ಅಸುರರನ್ನು ಎಲ್ಲರನ್ನು ಕೊಂದು ಅಂತೇಳಿದರೆ ವಿಜಭೂಮಿಯನ್ನು ಏನು ಮಾಡಿದ ಅಂತೇಳಿದರೆ ಪೂರ್ತಿ ಸಂರಕ್ಷಣೆ ಮಾಡಿದ. ಸೊ ಅಲ್ಲಿಗೆ ನಂತರ ಉಗ್ರಾಸುರ ವೃಕ್ಷ ರೂಪದಲ್ಲಿ ಹುಟ್ಟಿದ್ದರೆ ಅವನ ಪತ್ನಿಯರು ಗೋರೂಪದಲ್ಲಿಯೂ ಅವನ ಪುತ್ರರು ಕರುಗಳ ರೂಪದಲ್ಲಿಯೂ ಹುಟ್ಟಿ ಈ ಗೋಕುಲ ನಂದಗೋಕುಲ ವೃಜಭೂಮಿಯ ನಾಶದಲ್ಲಿ ನಿರತರಾಗಿದ್ದರು. ಅವರನ್ನೆಲ್ಲ ಸಂಹರಿಸಿ ಕೃಷ್ಣ ವೃಕ್ಷಗಳ ಸಮೇತ ಆ ಗೋರೂಪಿ ರಾಕ್ಷಸರನ್ನು ವತ್ಸರೂಪಿ ರಾಕ್ಷಸರನ್ನು ಎಲ್ಲರನ್ನು ಸುಟ್ಟು ಹಾಕಿದ ಎಂಬ ವಿಶೇಷಾಂಶ ಜನಾರ್ದನೀಯದಲ್ಲಿ ಇದೆ. ಜನಾರ್ದನೀಯ ವ್ಯಾಖ್ಯಾನದಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಉಗ್ರಾಭಿಧಾನ ಅಂದರೆ ಉಗ್ರರೂಪಿದ, ಉಗ್ರ ಅಂತ ಹೆಸರಿನ ಈ ದೈತ್ಯನ ಗೋರೂಪ ಪತ್ನ್ಯ, ಗೋರೂಪದಲ್ಲಿ ಅಂದರೆ ಗೋಮುಖ ವ್ಯಾಘ್ರಗಳಾಗಿರುವಂತಹ ಈ ರಾಕ್ಷಸನ ಪತ್ನಿಯರು ವತ್ಸರೂಪಾ ಪುತ್ರಾನ್ ಅಂತೇಳಿದರೆ ಆ ಚಳ್ಳೆ ಪಿಳ್ಳೆಗಳು ಏನು ಕಡಿಮೆ ಇಲ್ಲ, ಅವುಗಳು ಕೂಡ ಅವುಗಳಿಗೆ ಅಲ್ಲೇ ಶಾಲೆಯಲ್ಲಿ ಅದನ್ನೇ ಹೇಳಿಕೊಡುವಂಥದ್ದು. ಆ ಸ್ಪೆಷಲ್ ಶಾಲೆ ಏನಂತೇಳಿದರೆ, ನೀವು ಹಿಂದೂಗಳನ್ನು ದ್ವೇಷ ಮಾಡಿ, ಹಿಂದೂಗಳನ್ನು ಕೊಂದಾಕಿ, ಹಿಂದೂಗಳ ದೇವರನ್ನು ಅವಹೇಳನ ಮಾಡಿ ಅದನ್ನೇ ಹೇಳಿಕೊಡುವಂಥದ್ದು. ಅಂಥ ವತ್ಸರೂಪ ಆ ರಾಕ್ಷಸರನ್ನು ಪುತ್ರಾನ್ ಅವರನ್ನು ನಿಪ್ಪಾತ್ಯ ಕೆಡವಿ ಹಾಕಿ ವೃಕ್ಷೈಹಿ ಅಂತೇಳಿದರೆ ಆ ವೃಕ್ಷ ರೂಪದಲ್ಲಿರುವಂಥ ರಾಕ್ಷಸರನ್ನು ಎಲ್ಲರನ್ನು ದದಾಹ ಇತಿ ಭಾವ. ದದಾಹ ಅಂದರೆ ಸುಟ್ಟು ಹಾಕಿದ ಅಂತ. ಸೊ ಹೀಗೆ ವೃಕ್ಷವನ್ನು ನಾಶಪಡಿಸುವ ಮೂಲಕ ಈ ಭಗವಂತ ವೃಜಭೂಮಿಯನ್ನೇನು ಮಾಡಿದ, ರಕ್ಷಣೆ ಮಾಡಿದ. ಹಾಗೆಯೇ ನಾವು ಅನನ್ಯ ಭಕ್ತಿಯಿಂದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಒಳಗಿನ ವಿಷವೃಕ್ಷಗಳು ಬೇಕಾದಷ್ಟು ಉಂಟು. ಮತ್ಸರ, ಕ್ರೋಧ, ಆಮೇಲೆ ಮಾಡಿ ಇಡುವುದು, ಮಕ್ಕಳಿಗೆ ಮರಿಮಕ್ಕಳಿಗೆ ಎಲ್ಲ ಮಾಡಿ ಇಡುವುದು, ಒಳಗಿಂದ ಪೆಟ್ಟಿಗೆ ಫುಲ್ ಮಾಡಿ ಇಡುವುದು, ಅದು ಒಂದು ಏನಂತೇಳಿ ಅದು ಒಂದು ವಿಷವೃಕ್ಷವೇ. ಸೊ ಇಂಥ ಎಲ್ಲ ವೃಷವೃಕ್ಷಗಳನ್ನು ಅಂತೇಳಿದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಭಗವಂತ ಕೊಟ್ಟದ್ದನ್ನು ದಾನ ಮಾಡಿ ಎಲ್ರಿಗೂ ಕೊಡಬೇಕು, ಕೊಡದೆ ಒಳಗಿಡುವಂಥದ್ದು ಅದು ವಿಷವೃಕ್ಷವೇ. ಸೊ ಇಂತಹ ಎಲ್ಲ ನಮ್ಮ ದೋಷಗಳನ್ನು ಭಗವಂತನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿದರೆ ಆ ದೋಷಗಳನ್ನೆಲ್ಲ ನಾಶಪಡಿಸಿ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥ ಅಮೃತ ಸ್ವರೂಪಿ ಭಗವಂತ. ಸೊ ಕೃಷ್ಣ ಅಂತ ಹೇಳಿದರೆ ಅವನು ಅಮೃತ ಸ್ವರೂಪಿ. ಈಗಾಗಲೇ ಕೃಷ್ಣನ ಪೂತನೆ ವಿಷ, ಕಾಲಿಯನ ವಿಷಗಳನ್ನು ನಾಶಪಡಿಸಿದ ಕೃಷ್ಣ ಈಗ ಈ ವೃಕ್ಷಗಳನ್ನು ನಾಶಪಡಿಸಿದ್ದು ವಿಷೋಪಲಕ್ಷಿತವಾದ ದೋಷಗಳಿಂದ ದೂರನಾಗಿರುವಂಥ ಭಗವಂತ. ಯಾವುದೇ ದೋಷ ಭಗವಂತನ ಹತ್ತಿರ ಸಮೇತ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೋಷರಹಿತನಾದ ಭಗವಂತನು ಎಲ್ಲ ಬಾಕಿದ್ದವರ ದೋಷಗಳನ್ನು ಪರಿಹಾರ ಮಾಡ್ತಾನೆ. ಸೊ ಈ ರೀತಿ ವಿಷದ ಬಾಧೆಗೆ ತುತ್ತಾಗದೆ ನಾಶಪಡಿಸುವ ಸಾಮರ್ಥ್ಯ. ಸೊ ಹಾಗೆ ಭಗವಂತನನ್ನು ಬಿಟ್ಟರೆ ಇನ್ನು ಜೀವಕೋಟಿ ಅಂತೇಳಿದರೆ
ಪರಮಾತ್ಮನನ್ನು ಬಿಟ್ಟರೆ ಲಕ್ಷ್ಮೀದೇವಿ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಅವರಿಬ್ಬರು ನಿತ್ಯರು. ಮತ್ತು ಬ್ರಹ್ಮರಿಂದ ಸ್ತಂಭದ ತನಕ ಎಲ್ಲ ಜೀವಿಗಳು ಅಂತ ಇದೆ, ಪ್ರಾಕೃತ ಜೀವ ಇರುವವರು. ಸೊ ಈ ಪ್ರಾಕೃತ ಜೀವ ಇರುವವರಲ್ಲಿ ವಿಷ ಕುಡಿದು ಬದುಕುವಂಥ ಸಾಮರ್ಥ್ಯ ಇರುವುದು ಖಾಲಿ ವಾಯುದೇವರಿಗೆ ಮಾತ್ರ. ವಾಯುದೇವರು ಆವಾಗ ಅಲ್ಲಿ ಯಾರು ರುದ್ರದೇವರು ಸಮುದ್ರ ಮಂಥನದಲ್ಲಿ ವಿಷ ಕುಡಿತೇನೆ ಅಂತ ಹೋದಾಗ ಸ್ವಲ್ಪವೇ ಕೊಟ್ಟಿದ್ದಾರೆ ಅವರಿಗೆ. ಸ್ವಲ್ಪವೇ ಕೊಟ್ಟರೂ ಕೂಡ ಅವ್ರದ್ದು ಕುತ್ತಿಗೆ ಪೂರ್ತಿ ನೀಲಾಗಿ ಅವರು ಮೂರ್ಛೆ ತಪ್ಪಿದಾಗ ಉಳಿದ ಎಲ್ಲ ವಿಷವನ್ನು ಪಾನ ಮಾಡಿದವರು ಯಾರು? ವಾಯುದೇವರು. ಹಾಗೆಯೇ ಅಲ್ಲಿ ಭಗವಂತ ಕೃಷ್ಣಾವತಾರ ಮಾಡಿದಾಗ, ಅಲ್ಲಿ ವಾಯುದೇವರು ಭೀಮಾವತಾರ ಮಾಡಿದಾಗ ದುರ್ಯೋಧನಾದಿಗಳು ಆ ಭೀಮಸೇನನ ಸಾಮರ್ಥ್ಯವನ್ನು ಸಹಿಸದೆ ಏನು ಮಾಡಿದರು? ಭೀಮಸೇನನಿಗೂ ಕೂಡ ವಿಷ ಕೂಡಿಸಿ ಅವನನ್ನು ಕಲ್ಲು ಕಟ್ಟಿ ಮಡುವಿಗೆ ಹಾಕಿದರು. ಆ ಭೀಮಸೇನ ವಿಷ ಕುಡಿದ್ರೂ ಕೂಡ ಅದನ್ನು ಜೀರ್ಣಿಸಿಕೊಂಡ. ಅಂದರೆ ವಿಷ ಕುಡಿದ್ರೂ ಜೀರ್ಣ ಮಾಡಿಸಿಕೊಳ್ಳುವಂತಹ ಆ ಸಾಮರ್ಥ್ಯ ಇರೋದು ಭಗವಂತ ಬಿಟ್ಟರೆ ವಾಯುದೇವರಿಗೆ ಮಾತ್ರ ಅಂತ ಹೇಳ್ತಾರೆ. ಸೊ ಹಾಗೆ ವಾಯುದೇವರು ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಕಾಲಕೂಟ ಪಾನ ಪ್ರಸಂಗ, ಅದರಲ್ಲಿ ವಾಯುದೇವರಿಗೆ ಆ ಸಾಮರ್ಥ್ಯ ವ್ಯಕ್ತವಾಗಿದೆ. ಹಾಗೆ ಭೀಮ ವಿಷವನ್ನು ಗೆಲ್ಲುವ ಪರಿ ಮುಂದೆ ವರ್ಣಿತವಾಗಿದೆ, ಮುಂದೆ ಬರ್ತದೆ. ಮಧ್ವಾಚಾರ್ಯರು ಅದನ್ನು ಹೇಳಲಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಉಗ್ರಾಸುರನಿಗೆ ಮಾತ್ರ ಅಲ್ಲದೆ, ಉಗ್ರ ಅಂತೇಳುವಂಥ ಈ ವೃಕ್ಷರೂಪದ ದೈತ್ಯ ಅವನಿಗೆ ಮಾತ್ರ ಅಲ್ಲ, ಅವನ ಎಲ್ಲ ಅನುಯಾಯಿಗಳಿಗೂ, ಅವನ ಪತ್ನಿಯಂದಿರು ಗೋರೂಪ ವ್ಯಾಘ್ರಗಳು, ಅವನ ಚಳ್ಳೆಪಿಳ್ಳೆಗಳು, ಅವರಿಗೂ ಎಲ್ಲರಿಗೂ ಕೂಡ ಬ್ರಹ್ಮದೇವರು ಅವಧ್ಯತ್ವ ರೂಪದ ವರ ಕೊಟ್ಟುಬಿಟ್ಟಿದ್ದಾರೆ ಅನ್ನುವಂಥ ವಿಶೇಷಾಂಶ ಇಲ್ಲಿ ಬಂದಿದೆ ಅನ್ನುವಂಥದ್ದು. ಆ ಎಲ್ಲರ ಅಸುರರನ್ನು ಅನುಯಾಯಿಗಳ ಸಮೇತ, ಪತ್ನಿ ರಾಕ್ಷಸರ ಸಮೇತ, ಪುತ್ರಿ ರಾಕ್ಷಸರ ಸಮೇತ ಸಂಹರಿಸುವ ಮೂಲಕ ಕೃಷ್ಣ ತಾನು ಪರಬ್ರಹ್ಮ ಎಂಬುದನ್ನು ನಿರೂಪಿಸಿದ ಎಂಬ ಪ್ರಮೇಯ ವಿಶೇಷ ತಿಳಿಯುತ್ತದೆ ಅಂತ ಹೇಳ್ತಾರೆ ಪ್ರಭಂಜನಾಚಾರ್ಯರು. ಅಲ್ಲಿಗೆ ಇವತ್ತಿನ ಇದನ್ನು ಕಥಾನಕವನ್ನು ಮುಗಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.